ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾಪಟುಗಳಿಗೆ ಮತ್ತೆ ವಿಶೇಷವಾಗಿ ಧ್ರುವ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಆಗಿರುವಂತಹ ನಾಗರಾಜ್ರವರೇ ಮತ್ತೆ ಆ ಟ್ರಸ್ಟಿನ ಎಲ್ಲ ಸದಸ್ಯ ಬಂಧುಗಳೇ, ಹರೀಶ್ ರವರೇ, ರಾಮುರವರೇ, ನಮ್ಮ ಸ್ನೇಹಿತರಾಗಿರುವಂತಹ ಸುಬ್ರಹ್ಮಣ್ಯ ರೆಡ್ಡಿರವರೇ, JP ರವರೇ, ವಾಸುರವರೇ, ನಾಗೇಶ್ ನಾಯಕರವರೇ ಮತ್ತೆ ಈ ಒಂದು ಥ್ರೋಬಾಲ್ ತಂಡದಲ್ಲಿ ವಿಜೇತರಾಗಿ ಉನ್ನತ ಮಟ್ಟಕ್ಕೆ ಆಯ್ಕೆ ಆಗಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಮಸ್ಕರಿಸುತ್ತಾ, ಮುಳಬಾಗಿಲಿನಲ್ಲಿ ಧ್ರುವ ಚಾರಿಟಬಲ್ ಟ್ರಸ್ಟ್ ತನ್ನದೇ ಆದ ಒಂದು ಹಾದಿಯಲ್ಲಿ ಅತಿ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿ ವಿಶೇಷವಾಗಿ ಕ್ರೀಡಾ ಕ್ಷೇತ್ರಕ್ಕೆ ಅವ್ರದೇ ಆದ ಒಂದು ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ. ಮುಳಬಾಗಿಲು ತಾಲೂಕಿನಿಂದ ಗೆದ್ದು ಉನ್ನತ ಮಟ್ಟಗಳಿಗೆ ಯಾರ್ಯಾರು ಹೋಗಿದ್ದಾರೆ, ಜಿಲ್ಲಾ ಮಟ್ಟ ಆಗಿರ್ಬೋದು, ವಿಭಾಗ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರಬಹುದು, ಪ್ರತಿ ಒಂದು ಕ್ರೀಡಾಪಟುಗಳಿಗೆ ಕ್ರೀಡಾ ಸಮವಸ್ತ್ರವನ್ನ ನಾವು ನೀಡ್ತೀವಿ ಸರ್ ಅಂತ ಅವರು ನಂಗ್ಲಿಯಲ್ಲಿ ತಾಲೂಕು ಮಟ್ಟ ನಡೆದಾಗ ಪ್ರಕಟಣೆಯನ್ನು ಮಾಡಿದ್ರು. ನುಡಿದಂತೆ ನಡೆದಿದ್ದಾರೆ. ಅತಿ ಉತ್ತಮವಾಗಿರುವಂತಹ ಒಂದು ಕ್ರೀಡಾ ಉಡುಪುಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ವರ್ಣರಂಜಿತ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತಹ ಒಂದು ಕ್ರೀಡಾ ಸಮವಸ್ತ್ರವನ್ನ ನೀಡಿ ಶುಭವನ್ನ ಹಾರೈಸ್ತಾ ಇದ್ದಾರೆ. ಅವರು ಮುಳಬಾಗಿಲು ತಾಲೂಕಿನ ಒಂದು ಕೀರ್ತಿಯನ್ನ ಇಡೀ ವಿಭಾಗದಲ್ಲಿ, ರಾಜ್ಯದಲ್ಲೇ ಹಾರಿಸಲಿ ಅಂತ ಅವರು ಒಂದು ಉತ್ತಮವಾಗಿರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ಜನರಿಗೆ ದೇವರು ಐಶ್ವರ್ಯವನ್ನ ಕೊಟ್ಟಿದ್ದಾರೆ, ಆದ್ರೆ ಕೊಡುವಂತಹ, ದಾನ ಮಾಡುವಂತಹ ಮನಸ್ಸು ಕೊಟ್ಟಿರಲ್ಲ. ಆದ್ರೆ ಸ್ವತಃ ಬಡತನದಲ್ಲಿ ಬೆಳೆದು ಈ ಒಂದು ಟ್ರಸ್ಟಿನ ಎಲ್ಲ ಸದಸ್ಯರು, ಅಧ್ಯಕ್ಷರುಗಳು, ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ಹರೀಶ್ ರವರು, ರಾಮುರವರು, ಅವರು ಬಡತನದಲ್ಲಿ ಪಟ್ಟಿರುವಂತಹ ಒಂದು ಕಷ್ಟವನ್ನ ಅವರು ಸ್ವತಃ ಕ್ರೀಡಾಪಟುಗಳಾಗಿ ಕ್ರೀಡಾ ಸಮವಸ್ತ್ರ ಇಲ್ದಿರ ಪಡೆದಿರುವಂತಹ ಒಂದು ಕಷ್ಟವನ್ನ ನನ್ನ ತಾಲೂಕಿನ ಯಾವುದೇ ಒಂದು ಕ್ರೀಡಾಪಟುಗಳಿಗೆ ಈ ಒಂದು ಸಮಸ್ಯೆ ಆಗಬಾರ್ದು ಅಂತಹ ಮನಸಾರೆ ತಮ್ಮದೇ ಆದ ಒಂದು ಆದಾಯ ಆಗಿರಬಹುದು, ಮೂಲಗಳ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಾ ಇರೋದು ಶ್ಲಾಘನೀಯ. ಖಂಡಿತವಾಗ್ಲೂ ಇವರ ಒಂದು ಸೇವೆ ಇಡೀ ಮುಳಬಾಗಿಲು ತಾಲೂಕಿನ ಜನತೆಯನ್ನ ಸ್ಮರಿಸುವಂತಹ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಧ್ರುವ ಚಾರಿಟಬಲ್ ಟ್ರಸ್ಟ್ ಧ್ರುವ ತಾರೆಯಂತೆ ಈ ಮುಳಬಾಗಿಲು ತಾಲೂಕಿನಲ್ಲಿ, ಡಿಸ್ಟ್ರಿಕ್ಟ್ನಲ್ಲಿ, ರಾಜ್ಯದಲ್ಲಿ ಬೆಳೆಯಲಿ. ದೇವರು ಇವರಿಗೆ ಆರೋಗ್ಯ, ಆಯುಷ್ಯ ನೀಡಲಿ, ಇನ್ನಷ್ಟು ಸೇವೆ ಮಾಡುವಂತಹ ಮನಸ್ಸು ಕೊಳ್ಳಿ, ಇನ್ನಷ್ಟು ಐಶ್ವರ್ಯ ಕೊಟ್ಟು ಮುಳಬಾಗಿಲು ತಾಲೂಕಿನ ಜನತೆಗೆ ಉಪಯೋಗ ಆಗುವಂತಹ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ, ಈ ಒಂದು ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ನನ್ನ ಕೈಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಕ್ಕಾಗಿ ಧ್ರುವ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ರವರಿಗೆ ಮತ್ತೆ ಹರೀಶ್ ರವರಿಗೆ, ರಾಮುರವರಿಗೆ ಮತ್ತೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. 2023 ಮತ್ತು 24ನೇ ಶೈಕ್ಷಣಿಕ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಥ್ರೋಬಾಲ್ನಲ್ಲಿ SN ಶಾರದಾ ಕಾಲೇಜಿನ ವಿದ್ಯಾರ್ಥಿಗಳು ಬಾಲಕಿಯರ ವಿಭಾಗದಲ್ಲಿ ಏನು ತಾಲೂಕು ಮಟ್ಟ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ DCT ಟ್ರಸ್ಟ್ನ ವತಿಯಿಂದ, ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ, ಅದರ ಜೊತೆಗೆ ಮುಂದಿನ ಹಂತದಲ್ಲಿ ತಮಗೆ ಗೆದ್ದು ಮತ್ತೆ ಏನು ನೆಕ್ಸ್ಟ್ ಲೆವೆಲ್ ಇದೆ ಆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಶುಭವನ್ನು ಹಾರೈಸ್ತಾ, ಮೊದಲಿಗೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಬಾಲಕಿಯರ ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುವಂತಹ SN ಶಾರದಾ, ಅದೇ ರೀತಿಯಾಗಿ ಬಾಲಕರ ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುವಂತಹ ತಾಯ್ಲೂರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, DCT ಅಂತ ಒಂದು ಟ್ರಸ್ಟ್ ಅನ್ನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸ್ಥಾಪನೆಯನ್ನ ಮಾಡಿಕೊಂಡು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಂತ, ಈಗಾಗಲೇ ನಮ್ಮ ಹಿಂದೆ ಮಾತಾಡಿದಂತಹ ರಹೀಂ ಶರೀಫ್ ಸರ್ ಅವರು ಹೇಳಿದಂಗೆ ಒಂದು ಧ್ರುವತಾರೆಯ ನಕ್ಷತ್ರದ ರೀತಿಯಲ್ಲೇ ಮಿಂಚ್ತಾ ಇದೆ. ಯಾಕಂದ್ರೆ ಗ್ರೌಂಡ್ ಟು ಅರ್ತ್ ಅಂತ ಹೇಳ್ತೀವಿ ನಾವು. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಲಕ್ಷಾನುಗಟ್ಲೆ, ಕೋಟ್ಯಾನುಗಟ್ಲೆ ಆದಾಯವನ್ನ ಕೊಟ್ಟಿರುವಂತಹ ಮೂಲಗಳಿರ್ತವೆ. ಅದರಲ್ಲಿ ಮಾಡುವಂತಹ ಮನಸ್ಸು ಮಾಡುವಂತಹದ್ದು ಬಹಳ ದೊಡ್ಡ ಗುಣ. ಆ ಗುಣವನ್ನ ರೂಢಿಸಿಕೊಂಡಿರುವಂತಹ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಂತ ಶ್ರೀಯುತ ನಾಗರಾಜಣ್ಣ ಅವರು, ಅದೇ ರೀತಿಯಾಗಿ ಕಾರ್ಯದರ್ಶಿಗಳಂತ ಶ್ರೀಯುತ ಶಿವಶಂಕರ್ ರೆಡ್ಡಿ ಅವರು, ಅದೇ ರೀತಿಯಾಗಿ ನಮ್ಮ ಹರಿ ಅವರು. ಯಾಕಂದ್ರೆ ತ್ರಿಬಲ್ ಸ್ಟಾರ್ಸ್ ಅಂತ ಕರಿತೀನಿ ನಾನು. ಯಾಕಂದ್ರೆ ಪ್ರತಿಯೊಂದು ಸಭೆ ಸಮಾರಂಭದಲ್ಲೂ ಕೂಡ ಅಣ್ಣ ತಮ್ಮಂದಿರ ಒಂದು ಕೆಲಸ ಕಾರ್ಯಗಳನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗ್ತದೆ. ಇದೇ ಕೆಲಸ ಕಾರ್ಯ ಅಂತ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಹಗಲಿರುಳು ಕೂಡ ಏನಪ್ಪಾ ಅಂತಂದ್ರೆ ಒಂದು ದುರ್ಬಲರಿಂದ ಹಿಡಿದು ಆರ್ಥಿಕವಾಗಿ ದುರ್ಬಲರಾಗಿರೋದ್ರಿಂದ ಹಿಡಿದು
ಒಂದು ಕ್ರೀಡಾ ಸಮವಸ್ತ್ರ ಆಗಿರಲಿ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಪ್ರಥಮ ಚಿಕಿತ್ಸೆ ಕಿಟ್ ಅನ್ನ ಒದಗಿಸಿಕೊಡೋದ್ರಿಂದ ಹಿಡಿದು, ಅದೇ ರೀತಿಯಾಗಿ ವಾಟರ್ ಫಿಲ್ಟರ್ಗಳನ್ನ ಒದಗಿಸಿಕೊಡೋದ್ರಿಂದ ಹಿಡಿದು, ಏನು ಗ್ರೀನ್ ಬೋರ್ಡ್ಗಳನ್ನ ಒದಗಿಸಿಕೊಡೋದ್ರಿಂದ ಕ್ರೀಡೋಪಕರಣಗಳು, ಅದರ ಜೊತೆಗೆ ಪಾಠೋಪಕರಣಗಳನ್ನು ಕೂಡ ಈ ತಾಲೂಕಿನಲ್ಲಿ ಅವರು ಒದಗಿಸಿಕೊಡ್ತಾ ಇರೋದು ಬಹಳಷ್ಟು ಶ್ಲಾಘನೀಯವಾದಂತಹ ವಿಚಾರ ಆಗಿದೆ. ಈ ನಿಟ್ಟಿನಲ್ಲಿ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪ್ರತಿಯೊಂದು ಅಧ್ಯಕ್ಷರಾದಿಯಾಗೂ ಸರ್ವ ಸದಸ್ಯರಿಗೂ, ಎಲ್ಲ ಸದಸ್ಯರಿಗೂ, ನಮ್ಮ ಹರಿ ಆಗಿರ್ಬೋದು, ರಾಮು ಆಗಿರ್ಬೋದು, ಮತ್ತೆ ನಮ್ಮ ಯಾರು ಶ್ರೀನಾಥ್ ಅಂತಿದ್ದಾರೆ ಅವರಾಗಿರ್ಬೋದು, ಮತ್ತೆ ನಮ್ಮ ಮಂಜಣ್ಣ ಆಗಿರ್ಬೋದು, ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರವಾಗಿ ನಾನು ವೈಯಕ್ತಿಕವಾಗಿ, ಯಾಕಂದ್ರೆ ನಾನು ಒಬ್ಬ ಕ್ರೀಡಾಪಟು ಆಗಿದ್ದೀನಿ, ರಾಷ್ಟ್ರ ಮಟ್ಟದ ಕ್ರೀಡಾಪಟು, ವಾಲಿಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿದ್ದು, ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಅನ್ನ 2 ಬಾರಿ ನಾನು ಪ್ರತಿನಿಧಿಸಿದ್ದೀನಿ, ಕರ್ನಾಟಕ ಸ್ಟೇಟ್ ಅನ್ನ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕರ್ನಾಟಕ ಸ್ಟೇಟ್ ಅನ್ನ ರೆಪ್ರೆಸೆಂಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಆಸ್ಟ್ರೇಲಿಯಾಗೆ ಹೋಗ್ಬೇಕಾಗಿತ್ತು ಮಾಸ್ಟರ್ ಗೇಮ್ಸ್ ಅಲ್ಲಿ. ಸೊ ನಮ್ಮ ತಾಲೂಕಿನಲ್ಲಿ ಒಂದು ದುರ್ದೈವ ಏನಪ್ಪಾ ಅಂತಂದ್ರೆ ಇಂತಹ ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಅಗತ್ಯವಾಗಿರುವಂತಹ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಾಲೂಕು ಹಿಂದೆ ಬಿದ್ದಿದೆ ಅಂತಂತೂ ನಾನಂತೂ ಘಂಟಾಘೋಷವಾಗಿ ಹೇಳ್ತೀನಿ. ಕ್ರೀಡಾಂಗಣ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ, ಬೇರೆ ತಾಲೂಕುಗಳಿಗೆ ನಮ್ಮ ಜಿಲ್ಲೆಯಲ್ಲೇ ಈ ತರ ತಾರತಮ್ಯ ಇದೆ. ಬೇರೆ ತಾಲೂಕುಗಳಲ್ಲಿ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕೆಜಾಪಲ್ ನೋಡಿದ್ರೆ ಬಹಳಷ್ಟು ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇದೆ, ಮಾಲೂರಲ್ಲಿ ನೋಡಿದ್ರೆ ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇದೆ. ಸೊ ಯಾಕೋ ನಮ್ಮ ದೌರ್ಭಾಗ್ಯ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇಲ್ಲ. ಆದರೂ ಕೂಡ ನಮ್ಮ ಕ್ರೀಡಾ ಪ್ರತಿಭೆಗಳು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಂತಹ ಸಾಧನೆಯನ್ನ ಮಾಡಿ ಅನೇಕ ವಿಭಾಗ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಮೊನ್ನೆ ತಾನೇ ನೀವು ಏಷ್ಯನ್ ಗೇಮ್ಸ್ ನಲ್ಲಿ ನೋಡಿಬಿರ್ಬೋದು, ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಬ್ಬ ಮಹಿಳಾ ಕ್ರೀಡಾಪಟು ತಾಡಿಗಲ್ ದಿವ್ಯಾ ಅನ್ನೋರು ಏಷ್ಯನ್ ಗೇಮ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಅನ್ನ ತಗೊಂಡಿದ್ದಾರೆ ಆರ್ಚರಿಯಲ್ಲಿ. ಸೊ ಇಂತಹ ಪ್ರತಿಭೆಗಳನ್ನ ಸರ್ಕಾರ ಆಗಿರ್ಬೋದು, ಇಲ್ಲಿನ ಶಾಸಕರಾಗಿರ್ಬೋದು, ಅಥವಾ ಇಲ್ಲಿನ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಇಂತಹ ಪ್ರತಿಭೆಗಳನ್ನ ಗುರುತಿಸಿ ಮುಂದಿನ ಹಂತಕ್ಕೆ ಹೋಗುವಂತಹದಲ್ಲಿ ಅವರಿಗೆ ಬೇಕಾಗಿರುವಂತಹ ಅಗತ್ಯ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಅಂತ ಕರಿತೀವಿ. ಕ್ರೀಡಾಕೂಟಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದ್ರೆ ಕ್ರೀಡಾಂಗಣ ವ್ಯವಸ್ಥೆ ಇರಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಬ್ಬ ಅಚ್ಚುಕಟ್ಟಾದಂತಹ ತರಬೇತುದಾರರು ಇರಬೇಕು, ನಮಗೆ ಕೋಚ್ ಇರಬೇಕು. ಯಾವುದೇ ಒಂದು ವಿದ್ಯೆಯನ್ನ ಕಲಿಯಬೇಕಾದ್ರೆ ಯದ್ವಾ ತದ್ವಾ ಕಲ್ತ್ಬಿಟ್ಟು ನಮಗೆ ಆ ವಿದ್ಯೆಯಲ್ಲಿ ನಾವು 100% ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಬಹಳಷ್ಟು ಎಡವಟ್ಟುಗಳಾಗ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಾಡಬೇಕಾದ್ರೆ ನಮಗೆ ಕೋಚ್ನ ಅಗತ್ಯ ಬಹಳಷ್ಟು ಇರ್ತದೆ. ಯಾಕಂದ್ರೆ ಸಣ್ಣ ಸಣ್ಣ ಪಾಯಿಂಟ್ಸ್ ಅನ್ನ ಹೇಳ್ಕೊಡೋದು, ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು ಎದುರಾಳಿಗಳನ್ನ ಅನ್ನೋ ನಿಟ್ಟಿನಲ್ಲಿ ಕೋಚ್ನ ತರಬೇತಿದಾರರ ಪಾತ್ರ ಬಹಳಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಅಚ್ಚುಕಟ್ಟಾದಂತಹ ಕ್ರೀಡಾಂಗಣ ವ್ಯವಸ್ಥೆ ಆಗಬೇಕು, ಅದರ ಜೊತೆಗೆ ಒಂದು ವ್ಯಾಯಾಮ ಶಾಲೆ ಆಗಬೇಕು, ಅದರ ಜೊತೆಗೆ ನುರಿತ ತರಬೇತುದಾರರನ್ನ ನಮ್ಮ ಮುಳಬಾಗಿಲು ತಾಲೂಕಿಗೆ ಕೊಡಬೇಕು ಅಂತ ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಒಬ್ಬ ಕ್ರೀಡಾಪಟುವಾಗಿ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರ ಒಂದು ಕಾರ್ಯ ಶ್ಲಾಘನೆ ಬಹಳಷ್ಟು ಅಚ್ಚುಮೆಚ್ಚಾಗಿದೆ. ಯಾಕಂದ್ರೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರತಿಯೊಂದು ರೂಟ್ ಲೆವೆಲ್ ಇಂದ ಹಿಡಿದು, ಒಬ್ಬ ಹೋಮ್ ಗಾರ್ಡ್ ಇಂದ ಹಿಡಿದು, ಪೊಲೀಸ್ ಇಲಾಖೆಯಿಂದ ಹಿಡಿದು, ಒಬ್ಬ ದೈಹಿಕ ಶಿಕ್ಷಕರಿಂದ ಹಿಡಿದು, ಮತ್ತೆ ಏನು ಅತಿಥಿ ಶಿಕ್ಷಕರು ಅಂತ ಕಾರ್ಯನಿರ್ವಹಿಸ್ತಾರೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಾಲೆಗಳಲ್ಲಿ, ಅಂತಹ ಅತಿಥಿ ಶಿಕ್ಷಕರಿಂದ ಹಿಡಿದು ಈ ವರ್ಷ 2023-24ನೇ ಶೈಕ್ಷಣಿಕ ವರ್ಷ ಏನು ಕ್ರೀಡಾಪಟುಗಳಿಗೆ ಒಂದು ಹಬ್ಬ ಅಂತ ನಾವು ಕರಿಬಹುದು, ಕ್ರೀಡಾಪಟುಗಳಿಗೆ ಸಮವಸ್ತ್ರ. ಯಾಕಂದ್ರೆ ನಾವು ಕೂಡ ಒಂದು ಬಡತನ ಕುಟುಂಬದಲ್ಲಿ ನಾವು ಗೌರ್ಮೆಂಟ್ ಶಾಲೆ ಯೂನಿಫಾರ್ಮ್ ಹಾಕೊಂಡು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಮಗೆ, ನಾನು ಡಿಗ್ರಿ ಕಾಲೇಜ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ SRV ದೈಹಿಕ ಶಿಕ್ಷಣ ಗುರುಗಳಿದ್ರು, SRV ಅಂತ SR ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು, ವಿಭಾಗ ಮಟ್ಟಕ್ಕೆ ನಾವು ವಾಲಿಬಾಲ್ಗೆ ಹೋದಂತ ಸಂದರ್ಭದಲ್ಲಿ ಒಂದು ಕ್ರೀಡಾ ಸಮವಸ್ತ್ರವನ್ನು ಕೊಡಿಸಬೇಕು ಅಂತಂದ್ರೆ ಎಷ್ಟು ಜನ ಕಾಲು ಕೈ ಹಿಡಿಬೇಕಾಗಿದ್ದು. ಆ ಕ್ರೀಡಾ ಸಮವಸ್ತ್ರವನ್ನು ನೋಡಬೇಕು ಅಂತಂದ್ರೆ ಸುಮಾರು ವರ್ಷಗಳು, ನಾನು ಡಿಗ್ರಿವರೆಗೂ ಕ್ರೀಡಾ ಸಮವಸ್ತ್ರವನ್ನು ಧರಿಸಿರ್ಲಿಲ್ಲ. ಸೊ ಅಂತಹ ನಿಟ್ಟಿನಲ್ಲಿ ಇವತ್ತು ಏನು ಪದವಿ ಪೂರ್ವ ಹಂತದಲ್ಲೇ ಕ್ರೀಡಾ ಸಮವಸ್ತ್ರವನ್ನು ನೋಡ್ತಾ ಇದ್ದಾರೆ, ಅಚ್ಚುಕಟ್ಟಾದಂತಹ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶ್ಲಾಘಿಸ್ತಾ ಅವರ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ. ಮತ್ತೆ ಏನು ದೀನದಲಿತರು, ಬಡವರಿದ್ದಾರೆ, ಮತ್ತೆ ವಿದ್ಯಾರ್ಥಿಗಳು ಕ್ರೀಡಾ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಯಲಿ. ಅವರ ಟ್ರಸ್ಟ್ಗೆ ಭಗವಂತ ಮತ್ತಷ್ಟು ಮಗದಷ್ಟು ಏನಪ್ಪಾ ಅಂದ್ರೆ ಐಶ್ವರ್ಯವನ್ನು ಕೊಟ್ಟು ಈ ಕೆಲಸವನ್ನ ಮಾಡುವಂತಹ ಮನೋಭಾವವನ್ನ 100% ವೃದ್ಧಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಕ್ರೀಡಾಕೂಟದ ಸಮವಸ್ತ್ರವನ್ನ ವಿತರಣೆಗೆ ನನ್ನನ್ನು ಕರೆಸಿ 4 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಿಗೂ, ನಮ್ಮ ರಹೀಂ ಶರೀಫ್ ಸರ್ ಅವರಿಗೂ, ನಮ್ಮ ಗುರುಗಳು JP ಸರ್ ಅವರು, ನಮ್ಮ ಪೊಲಿಟಿಕಲ್ ಸೈನ್ಸ್ ಗುರುಗಳು ಡಿಗ್ರಿ ಕಾಲೇಜಲ್ಲಿ, ಸೊ ನಮ್ಮ ಗುರುಗಳಿಗೂ ಹಾಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ, ನಮ್ಮ ರಾಮು ಅವರಿಗೆ, ನಾಗೇಶ್ ನಾಯ್ಕ ಅವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ, SN ಶಾರದಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಶುಭವನ್ನ ಹಾರೈಸ್ತಾ ತಮ್ಮ ಮುಂದಿನ ಹಂತ ಆಲ್ ದ ಬೆಸ್ಟ್, ಆ ಹಂತವನ್ನು ಗೆದ್ದು
ಮತ್ತೆ ನೀವು ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ತಂಡವನ್ನು ಪ್ರತಿನಿಧಿಸ್ತೀರಾ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.